ನಮಸ್ಕಾರ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮ ನಿಮ್ಮೆಲ್ಲರ ಮುಂದೆ. 2024 ಹಿಂದೆ ಬಿಟ್ಟು 2025ರಲ್ಲಿ ನಾವಿದ್ದೀವಿ. ಈ 2025 ಹೊಸ ಕನಸು, ಹೊಸ ಭರವಸೆಯೊಂದಿಗೆ ನಾವೆಲ್ಲರೂ ಸಹ ಸ್ವಾಗತ ಮಾಡಿದ್ದೀವಿ. ಇದು ರಾಜಕೀಯ ಭವಿಷ್ಯ 2025, ನಮ್ಮ ಪ್ರಮುಖ ರಾಜಕಾರಣಿಗಳ ಬಗೆಗಿನ ಭವಿಷ್ಯ. ಈ ಜ್ಯೋತಿಷ್ಯ, ಜಾತಕ, ಗಳಿಗೆ, ಗ್ರಹಗತಿಗಳ ಬಗ್ಗೆ ಎಲ್ಲರೂ ಅಂತಲ್ಲ, ಬಹುತೇಕ ನಮ್ಮ ರಾಜಕಾರಣಿಗಳಿಗೆ ಆಸಕ್ತಿ ಜಾಸ್ತಿ, ನಂಬುತ್ತಾರೆ ಕೂಡ. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ಗಳನ್ನು ನೀವು ನೋಡಿದ್ರಿ. ಕುರ್ಚಿ ಗುದ್ದಾಟ, ಆರೋಪ ಪ್ರತ್ಯಾರೋಪ, ಹಗರಣ, ಕೋರ್ಟು, ಕೇಸು, ತನಿಖೆ, ಕಚೇರಿ ಅಂತ ಬಹಳಷ್ಟು ಬೆಳವಣಿಗೆಗಳಾಯಿತು. ನಮ್ಮ ರಾಜಕಾರಣಿಗಳು ಒಂದಷ್ಟು ಸವಾಲುಗಳನ್ನು ಸ್ವೀಕರಿಸಿದ್ರು. ಸೊ ಇನ್ನು ಮುಂದೆ ಹೇಗಿರುತ್ತೆ ಈ 2025? ನಮ್ಮ ಸುತ್ತ ಇರುವಂತಹ ಪ್ರಮುಖ ರಾಜಕಾರಣಿಗಳ ಭವಿಷ್ಯ ಹೇಗಿದೆ? ಯಾಕಂದ್ರೆ ನಮ್ಮನ್ನ ಆಳುವವರು, ರಾಜ್ಯವನ್ನ, ದೇಶವನ್ನ ಆಳುವಂತಹ ನಮ್ಮ ರಾಜಕೀಯ ನಾಯಕರ ಭವಿಷ್ಯ 2025ರಲ್ಲಿ ಹೇಗಿದೆ ಅಂತ ತಿಳಿಸ್ಕೊಡುವಂತಹ ವಿಶೇಷ ಕಾರ್ಯಕ್ರಮ ಇದು. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ರಾಜಕಾರಣಿಗಳ ಭವಿಷ್ಯವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಮಾಯಕಾರ ಗುರುಕುಲದ ಸಂಸ್ಥಾಪಕರಾದಂತಹ ವಿದ್ವಾನ್ ಶ್ರೀ ಮೂಗೂರು ಮಧು ದೀಕ್ಷಿತ್ ಅವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಶ್ರೀ ಸಂಕಲ್ಪ ಸೇವಾ ಟ್ರಸ್ಟ್ನ ಮುಖ್ಯಸ್ಥರಾದಂತಹ ಜೊತೆಗೆ ಪ್ರಸಿದ್ಧ ಜ್ಯೋತಿಷಿಗಳು ಆದ ವಿಠಲ್ ಭಟ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಸರ್, 2025 ಅನ್ನೋದು ನಮ್ಮೆಲ್ಲರ ಪಾಲಿಗೆ ಹೇಗಿರುತ್ತೆ? ಸಾಕಷ್ಟು ಸವಾಲುಗಳನ್ನು ನೋಡಿದ್ದೀವಿ. ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ 2024ರಲ್ಲಿ ನೋಡಿದ್ದೀವಿ. ಸೊ 25ನ್ನ ಯಾವ ಥರ ನಿರೀಕ್ಷೆ ಮಾಡ್ಬೋದು? 2025 ಹೇಗಿರುತ್ತೆ ಅಂತ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತಂದರೆ 50-50 ಇರುತ್ತೆ ಅಂತ ಹೇಳ್ಬಿಡ್ಬೋದು. ಯಾಕಂದರೆ ಇಲ್ಲಿ ಎರಡು ದೃಷ್ಟಿಕೋನದಲ್ಲಿ ನಾವು ಈ ವರ್ಷ ಭವಿಷ್ಯವನ್ನು ನೋಡಬೇಕಾಗ್ತದೆ. ಇಲ್ಲಿ 2025 ಅನ್ನುವಂಥದ್ದು ಕ್ಯಾಲೆಂಡರ್ ವರ್ಷ ಆಗಿರೋದ್ರಿಂದ ಅಲ್ಲಿ ಸಂಖ್ಯೆಗೆ ಭಾಳ ಪ್ರಾಮುಖ್ಯವನ್ನು ಕೊಡ್ತೇವೆ. ಅಂದರೆ 2025 ಅನ್ನುವಂತಹ ನಂಬರ್ಗಳಿಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಅದರಲ್ಲಿ ಈ ಸರಿ 2025 ರೂಲ್ ಮಾಡುವಂತಹ ಪ್ಲಾನೆಟ್ ಬಂದು ಕುಜ. ಕುಜ ಅಂದ ತಕ್ಷಣವೇ ನಾವು ಯೋಚನೆ ಮಾಡುವಂಥದ್ದು ಕುಜ ಅಂದರೆ ಸ್ವಲ್ಪ ಅಗ್ರೆಸಿವು, ಸ್ವಲ್ಪ ಜಗಳ, ಒಂದು ಸ್ವಲ್ಪ ವಾರು, ಕದನಗಳು ಮತ್ತು ಒಂದಷ್ಟು ಅವಘಡಗಳು, ಇದೆಲ್ಲವನ್ನು ಕೂಡ ಈ ಕುಜ ಇಂಡಿಕೇಟ್ ಮಾಡೋದ್ರಿಂದ ಈ ವರ್ಷ ನಾವು ಅಂದ್ಕೊಂಡಂತಷ್ಟು ಸುಖ ಸಂತೋಷಗಳು ಪ್ರಾಪ್ತಿ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ. ಇನ್ನು ವಿಠಲ್ ಭಟ್ರೆ, 2025ರಲ್ಲಿ ಇದ್ದೀವಿ. ಹೊಸ ವರ್ಷ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಹೆಂಗಿರುತ್ತೆ ಅಂದರೆ ಅಂದ್ಕೊಂಡಿದ್ದೆಲ್ಲ ಆಗ್ಬಿಡ್ಬೇಕು, ಹಿಡಿದ ಕೆಲಸ ಎಲ್ಲ ಕೈಗೂಡಬೇಕು ಅಂತ. ಬಟ್ ಈ 2025 ಎಲ್ರಿಗೂ ಶುಭ ಆಗತ್ತಾ? ಪ್ರಕೃತಿ ಆಗಲಿ ಅಥವಾ ವಾಟ್ ಎವರ್, ಈ ಇಡೀ ವರ್ಷ ಸಂತೃಪ್ತಿಯಾಗಿರುತ್ತಾ? ಖಂಡಿತ. ಸುವರ್ಣ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಹ ಆಂಗ್ಲ ನೂತನ ಸಂವತ್ಸರ 2025ನೇ ಇಸ್ವಿಯ ಹಾರ್ದಿಕ ಶುಭಾಶಯಗಳು. ಹಾಗೂ ನಮ್ಮ ಮೂಗೂರು ದೀಕ್ಷಿತರೆಲ್ಲರಿಗೂ ಸಹ ನಮಸ್ಕಾರವನ್ನು ತಿಳಿಸ್ತಾ 2025ನೇ ಇಸ್ವಿ ವರ್ಷ ಭವಿಷ್ಯವನ್ನು, ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಆರಂಭದಲ್ಲಿ ಹೇಳಿದೆ ಆಂಗ್ಲ ನೂತನ ಸಂವತ್ಸರ ಅಂತ. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ತಿಂಗಳು ಸಹ ನಮಗೆ ನಾರ್ಮಲ್ ಆಗಿ ನೋಡ್ಕೊಂಡು ಹೋಗಬೇಕಾದ್ರೆ ನೀವು 2025ನೇ ಇಸ್ವಿ ಒಂದು ಅದ್ಭುತದಿಂದ ಹಾಗೂ ಒಂದು ಬಹಳ ನೆಗೆಟಿವ್ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಶುಕ್ರನ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ಶುಕ್ರ ಮೀನರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಮೇ ತನಕ ಇರಲಿದ್ದಾನೆ. ಆದರೆ ಕುಜ ನೀಚ ಸ್ಥಿತಿಯಲ್ಲಿ ಮೊದಲ ಒಂದು 3-4 ತಿಂಗಳುಗಳ ಕಾಲ ಇರಲಿದ್ದಾನೆ. ಸೊ ಈ ಆರಂಭದ ವಿಚಾರಗಳನ್ನ ನೋಡಿದಾಗ ಕುಜನ ನೀಚತ್ವ ಯುದ್ಧದ ಭೀತಿಯನ್ನು ಅಥವಾ ಸ್ವಲ್ಪ ಈ ದವಸ ಧಾನ್ಯಗಳ ಕೊರತೆಯನ್ನು ಇದೆಲ್ಲದನ್ನು ಸಹ ತೋರಿಸುತ್ತೆ. ಸೊ ಆದ್ದರಿಂದ ಸ್ವಲ್ಪ ಈ ದವಸ ಧಾನ್ಯಗಳ ಒಂದು ಬೆಲೆ ಏರಿಕೆ ಇತ್ಯಾದಿಗಳು ನಾವೇನು ನೋಡ್ತಿರ್ತೀವಲ್ಲ, ಅದರ ಬಗ್ಗೆ ಸ್ವಲ್ಪ ದೇಶ ಕಂಗಾಲಾಗಬಹುದು. ಆದರೆ ನೀವು ಇನ್ನೊಂದು ಕಡೆ ಎಂಥ ಯುದ್ಧ ನಡೀಲಿ, ಏನೇ ನಡೀಲಿ, ಶೇರ್ ಮಾರ್ಕೆಟ್ ಇತ್ಯಾದಿಗಳು ಮತ್ತೆ ಪುನಃ ಜಿಗಿದು ಮೇಲೆ ಹೋಗ್ತಾ ಇರತಕ್ಕಂಥದ್ದನ್ನು ಸಹ ನಾವು ನೋಡಬಹುದು. ಬೇರೆ ಕಡೆ ಅಂತಂದರೆ ಈ ಫ್ಯಾಷನ್ ಕಡೆ, ಈ ಬೇರೆ ಕಡೆ ಒಂದು ಬೆಳವಣಿಗೆ ಚೆನ್ನಾಗಿರ್ತದೆ. ಬಟ್ ಇನ್ನೊಂದು ಕಡೆ ಈ ಕುಜನ ನೀಚತ್ವದಿಂದಾಗಿ ಒಂದಿಷ್ಟು ಆರಂಭದಲ್ಲಿ ಸಮಸ್ಯೆಗಳನ್ನು ಕಂಟಿನ್ಯೂಸ್ ಆಗಿ ಸಹ, ಅಂದರೆ ಅದು ವಾತಾವರಣದ ರೀತಿಯಲ್ಲಿ ಇರಬಹುದು ಅಥವಾ ಅಂದರೆ ಈ ಹವಾಮಾನದ ಏರುಪೇರುಗಳು ಇರ್ತಕ್ಕಂಥದ್ದು. ಎಲ್ಲಿ ಮಳೆ ಬೇಡವೋ ಅಲ್ಲಿ ಸಿಕ್ಕಾಬಟ್ಟೆ ಮಳೆ, ಎಲ್ಲಿ ಮಳೆ ಬೇಕೋ ಅಲ್ಲಿ ಮಳೆನೇ ಇಲ್ಲ, ಎಲ್ಲಿ ತಂಪು ಬೇಕೋ ಅಲ್ಲಿ ಅತಿಯಾದ ಬಿಸಿಲು, ಎಲ್ಲಿ ಬಿಸಿ ಬೇಕೋ ಅಲ್ಲಿ ಅತಿಯಾದ ತಂಪು. ಈ ವಿಚಿತ್ರವಾದಂಥದ್ದು ಕುಜನ ನೀಚತ್ವದಿಂದಾಗಿಯೂ ಸಹ ನಾವು ಎಲ್ಲರೂ ಸಹ ಅಂದರೆ ಪ್ರಾಕೃತಿಕವಾಗಿ ನೋಡಬೇಕಾಗಿರುತ್ತದೆ. ಜಗಳ ಮನಸ್ತಾಪಗಳು, ಬೌಂಡ್ರಿ ವಿಚಾರ, ಅಲ್ಲಿ ಒಂದಿಷ್ಟು ಸಮಸ್ಯೆಗಳು, ಯುದ್ಧದ ಭೀತಿ, ಇದೆಲ್ಲ ಖಂಡಿತವಾಗಿ ಇರುತ್ತೆ. ಓಕೆ, ಇದು 2025ರ ಒಂದು ಹೈಲೈಟ್. ಇದು ಏನಿರುತ್ತೆ ಇಡೀ ವರ್ಷ ಅಂತ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.